ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಸತ್ಯ. ಕನ್ನಡ ನಾಡಿನ ಸಮಸ್ತ ಜನರೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಸೊ ಈ ದಿನ ಈ ವಿಡಿಯೋದಲ್ಲಿ ನಾವು ನೋಡ್ತಕ್ಕಂತಹ ವಿಷಯ ಇದೇನೆ, ಬಸವಣ್ಣನವರ ಒಂದು ಸಣ್ಣ ಕಿರುಪರಿಚಯ, ಜೊತೆಗೆ ಅವರ ಜೀವನ ಚರಿತ್ರೆ ಹೇಗಿತ್ತು, ಜೊತೆಗೆ ಅವರ ಸಾವು ಯಾವ ರೀತಿಯಾಗಿ ಆಯಿತು, ಕೊನೆಗೆ ಅವರ ಒಂದು ಶ್ರೇಷ್ಠ ವಚನದ ಒಂದು ವಿಶ್ಲೇಷಣೆಯನ್ನು ನೀಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳಗೆ ಹೋಗೋಣ. ಬಸವಣ್ಣನವರು 12ನೇ ಶತಮಾನದ ಭಾರತೀಯ ದಾರ್ಶನಿಕ ಕವಿ, ಶಿವಕೇಂದ್ರಿತ ಭಕ್ತಿ ಚಳುವಳಿಯ ಲಿಂಗಾಯತ ಸಂತದವರು. ಬಸವಣ್ಣನವರು 2 ರಾಜ್ಯರ ಆಳ್ವಿಕೆಯಲ್ಲಿ ಸಮಾಜ ಸುಧಾರಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮೊದಲನೆಯವರು ಕಲ್ಯಾಣಿಯ ಚಾಲುಕ್ಯರು, ಎರಡನೆಯವರು ರಾಜ ಬಿಜ್ಜಳನ ಆಳ್ವಿಕೆ. ಬಸವಣ್ಣನವರು ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುತ್ತಿದ್ದರು. ಇದನ್ನು ಜನಪ್ರಿಯವಾಗಿ ವಚನಗಳು ಎನ್ನುತ್ತಾರೆ. ಬಸವಣ್ಣನವರು ಲಿಂಗ ತಾರತಮ್ಯಗಳನ್ನು ತಿರಸ್ಕರಿಸಿದವರು. ಯಾವುದೇ ತಾರತಮ್ಯ ಇಲ್ಲದೆ ಸ್ತ್ರೀ ಹಾಗೂ ಪುರುಷರನ್ನು ಸಮಾನವಾಗಿ ಸ್ವೀಕಾರ ಹಾಗೂ ಸ್ವಾಗತಿಸಿದರೆ ಮಾತ್ರ ನಮಗೆ ಮುಕ್ತಿ ಸಿಗುವುದೆಂದು ನಂಬಿದವರು. ಸಾಂಪ್ರದಾಯಿಕ ದಂತಕಥೆಗಳು ಹಾಗೂ ಇನ್ನಿತರ ಗ್ರಂಥಗಳ ಪ್ರಕಾರ ಲಿಂಗಾಯತ ಸ್ಥಾಪಕ ಬಸವಣ್ಣನವರು ಎಂದು ಹೇಳಲಾಗುತ್ತದೆ. 13ನೇ ಶತಮಾನದ ಪವಿತ್ರ ತೆಲುಗು ಪುಸ್ತಕವಾದ ಪುಲ್ಕರಿಕಿ ಸೋಮನಾಥ ಬಸವ ಪುರಾಣದಲ್ಲಿ ಬಸವಣ್ಣನವರ ಜೀವನ ಹಾಗೂ ವಿಚಾರಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಬಸವಣ್ಣನವರ ವಚನಗಳು ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ಸೇರಿವೆ. ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಎಂದು ಕರೆಯಲ್ಪಡುತ್ತದೆ. ಭಕ್ತಿ ಭಂಡಾರಿ ಎಂದರೆ ಅಕ್ಷರಶಃ ಭಕ್ತಿಯ ಖಜಾಂಚಿ ಎಂದರ್ಥ. ಕೃಷ್ಣ ಹಾಗೂ ಇದರ ಉಪನದಿಯಾದ ಮಲಪ್ರಭಾ ನದಿ ಬಳಿಯಲ್ಲಿ ಕೂಡಲ ಸಂಗಮದಲ್ಲಿ ಇವರು ಬೆಳೆದಿರುತ್ತಾರೆ. ಕಾಲಕ್ರಮೇಣ ಬಸವಣ್ಣನವರ ತಾಯಿಯ ಸೋದರರ ಸಂಬಂಧಿಕರಾದ ಗಂಗಾಂಬಿಕೆ ಎಂಬುವಳನ್ನು ಮದುವೆಯಾಗುತ್ತಾರೆ. ಗಂಗಾಂಬಿಕೆಯ ತಂದೆ ಕಾಲಪುರಿ ರಾಜ ಬಿಜ್ಜಾಳದ ಪ್ರಾಂತೀಯ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಅದೇ ಆಸ್ಥಾನದಲ್ಲಿ ಬಸವಣ್ಣನವರನ್ನು ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿಸಿಕೊಂಡಿರುತ್ತಾರೆ. ಗಂಗಾಂಬಿಕೆಯ ತಂದೆಯ ನಿಧನದ ನಂತರ ಬಸವಣ್ಣನವರನ್ನು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ. ಮುಖ್ಯಮಂತ್ರಿಗಳಾದ ನಂತರ ಬಸವಣ್ಣನವರು ಸಾಮಾಜಿಕ ಸುಧಾರಣೆಗಳನ್ನು ಪ್ರಾರಂಭಿಸುತ್ತಾರೆ. ಅದರ ಜೊತೆಗೆ ಶೈವ ಧರ್ಮವನ್ನು ಪುನರ್ಜೀವನಗೊಳಿಸುವುದರಲ್ಲಿ ಗಮನಹರಿಸಿ ಯಶಸ್ವಿಯಾಗುತ್ತಾರೆ. 12ನೇ ಶತಮಾನದಲ್ಲಿ ಇವರು ಪ್ರಾರಂಭಿಸಿದ ನವೀನ ಸಂಸ್ಥೆಗಳಾದ ಅನುಭವ ಮಂಟಪ, ಸಾರ್ವಜನಿಕ ಸಭೆ ಹಾಗೂ ಸಭೆ ಇವುಗಳಲ್ಲಿ ದೂರ ದೇಶಗಳಿಂದ ಜೀವನದ ಆಧ್ಯಾತ್ಮಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಲಾಗುತ್ತದೆ. ಇದರಿಂದ ಆಕರ್ಷಿತರಾದ ಪುರುಷ ಹಾಗೂ ಮಹಿಳೆಯರು ಪ್ರಭಾವಿತರಾಗುತ್ತಾರೆ. ಇವರ ಮೆಚ್ಚುಗೆಯನ್ನ ನುಡಿ ಕಾಯಕವೇ ಕೈಲಾಸ. ಸ್ವಾಮಿ ವಿವೇಕಾನಂದರ ಸಾವಿನ ಕಾರಣಗಳನ್ನು ಸಂಶೋಧನೆ ಮಾಡಬೇಕೆಂದು ಅವರು ಕರೆ ನೀಡಿರುತ್ತಾರೆ. ಅದೇ ರೀತಿ ಸಾಮಾಜಿಕ ಹೋರಾಟದಲ್ಲಿ ಬಸವಣ್ಣನವರ ಹತ್ಯೆ ಮಾಡಲಾಯಿತದೆ ಎಂದು ಹೇಳಿಕೆಗಳಿವೆ. ಬಸವಣ್ಣನವರ ಅದ್ಭುತ ವಚನಗಳಲ್ಲಿ ನನಗೆ ಬಹಳ ಇಷ್ಟವಾದ ವಚನ, ಕಳಬೇಡ ಕೊಳಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಇದರ ಅರ್ಥ ಹೀಗಿದೆ ಸ್ನೇಹಿತರೆ: ಕದಿಯಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ, ಕೋಪಗೊಳ್ಳಬೇಡ, ಇತರರನ್ನು ದ್ವೇಷಿಸಬೇಡ, ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಡ, ಎದುರಾಳಿಯನ್ನು ನಿಂದಿಸಬೇಡ, ಇದೇ ಅಂತರಂಗದ ಶುದ್ಧತೆ, ಇದೇ ಹೊರಗಿನ ಶುದ್ಧತೆ, ಇದು ಮಾತ್ರವೇ ಗೆಲ್ಲುವ ದಾರಿ, ಇದೇ ನಮ್ಮ ಕೂಡಲ ಸಂಗಮ ದೇವ. ಧನ್ಯವಾದಗಳು. ಇದೇ ರೀತಿಯಾದ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರುಗಳ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ನಿಮಗೆ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಬೇಗ ಅವರ ಬಗ್ಗೆ ನನ್ನ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತಿಳಿಸ್ತೀನಿ. ಬಾಯ್. Who is this guy? ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಬೂಸ ಬಟ್ಟೆ ಹೊಲಿಸಿಲ್ಲ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು